ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಹೊಸ ಬಾಳಿಗೆ ನೀ ಜೊತೆಯಾದೆ. ಅಣ್ಣ, ನಿನ್ನ ಪುಸ್ತಕ ತಗೋ, ಸ್ಪಂದನ ಕೊಟ್ಟಿದ್ದಾಳೆ. ಗಮ್ಯ ಪುಸ್ತಕಗಳನ್ನು ಮೇಜಿನ ಮೇಲಿಡುತ್ತಾ ಹೇಳಿದಳು. ತನ್ನ ಸ್ಟಡಿ ರೂಮಿನ ಬುಕ್ ಶೆಲ್ಫ್ನಲ್ಲಿ ಪುಸ್ತಕಗಳನ್ನು ಜೋಡಿಸುತ್ತಿದ್ದ ದಿಗಂತ್ ಮೇಜಿನ ಮೇಲಿದ್ದ ಪುಸ್ತಕಗಳ ನೋಡಿ ಕೇಳಿದ, ಸ್ಪಂದನ ಇಲ್ಲಿಗೆ ಬಂದಿದ್ಲೇನೋ? ದಿಗಂತ್ನ ಕಣ್ಣಿನಲ್ಲಿ ಮಿಂಚಿನ ಹೊಳಪನ್ನು ಗಮನಿಸಿದ ಗಮ್ಯ, ಕಾಲೇಜಿನಲ್ಲಿ ಇದನ್ನು ಕೊಟ್ಲು ಅಣ್ಣ ಎಂದಳು. ಸರಿ ಎಂದು ಹೇಳಿ ದಿಗಂತ್ ಮತ್ತೆ ಪುಸ್ತಕಗಳನ್ನು ಸರಿಪಡಿಸತೊಡಗಿದ. ಗಮ್ಯ ಅಲ್ಲೇ ನಿಂತಿರುವುದನ್ನು ಕಂಡು ದಿಗಂತ್ ಕೇಳಿದ, ಈಚೆಗೆ ನಿನ್ನ ಗೆಳತಿಯರೋ ಮನೆಗೆ ಬರುತ್ತಲೇ ಇಲ್ಲವಲ್ಲ? ಅಣ್ಣನ ಮನಸ್ಸನ್ನು ಓದಿಕೊಂಡ ಗಮ್ಯ ಅವನ ಮುಖವನ್ನು ದಿಟ್ಟಿಸುತ್ತಾ, ಗೆಳತಿಯರೋ ಅಥವಾ ಸ್ಪಂದನಾಳೋ ಎಂದು ಕೇಳಿದಳು. ನಾನು ಹಾಗೆ ಹೇಳಲಿಲ್ಲ ಅಣ್ಣ, ನೀನು ಹೇಳದಿದ್ದರೆ ನನಗೆ ಗೊತ್ತಾಗುವುದಿಲ್ಲವೇ? ಸ್ಪಂದನಾಳ ಹೆಸರು ಕೇಳಿದರೆ ನಿನ್ನ ಕಣ್ಣಿನಲ್ಲಿ ಅದೇನು ಮಿಂಚು, ಮುಖದಲ್ಲಿ ಅದೇನು ರಂಗು? ಗಮ್ಯ ಛೇಡಿಸಿದಳು. ದಿಗಂತ್ ಮೌನವಾಗಿದ್ದ. ಸ್ಪಂದನಾಳನ್ನು ಕಂಡರೆ ನಿನಗೆ ಬಹಳ ಇಷ್ಟ ಅಲ್ವೇ ಅಣ್ಣ? ಗಮ್ಯ ಅವನ ಪಕ್ಕಕ್ಕೆ ಸರಿದು ನಿಂತು ಕೇಳಿದಳು. ಇಲ್ವಲ್ಲ, ನಾನು ಯಾವಾಗ ಹಾಗೆ ಹೇಳ್ದೆ? ದಿಗಂತ್ ತಬ್ಬಿಬ್ಬಾದ. ಅಣ್ಣ, ಎಚ್ಚರವಾಗಿ ಹೆಜ್ಜೆ ಇಡು, ಇಲ್ಲವಾದರೆ ಪೆಟ್ಟು ತಿನ್ನಬೇಕಾಗುತ್ತದೆ. ಸ್ಪಂದನ ನನ್ನ ಕ್ಲಾಸ್ನಲ್ಲಿ ಓದುತ್ತಿರುವಳು. ಅವಳಿಗಿನ್ನೂ 19 ವರ್ಷ ವಯಸ್ಸು. ಅವಳಿಗೆ 3 ಜನ ಅಣ್ಣಂದಿಯರಿದ್ದಾರೆ. ಅವಳ ಮದುವೆಗೆ ಇನ್ನೂ ಬಹಳ ಸಮಯ ಇದೆ. ಸ್ಪಂದನಾಳ ಸ್ವಭಾವ ಎಂತಹದು ಅಂತ ನನಗೆ ಗೊತ್ತು. ಅವಳು ತನ್ನ ಮನೆಯವರ ವಿರುದ್ಧವಾಗಿ ಎಂದೂ ಹೋಗುವುದಿಲ್ಲ. ಮತ್ತೆ ಅವಳ ತಂದೆ ಒಬ್ಬ ವಿವಾಹಿತನಾದ ಮತ್ತು 4 ವರ್ಷದ ಮಗುವಿನ ತಂದೆಯಾಗಿರುವವನಿಗೆ ತಮ್ಮ ಮಗಳನ್ನು ಖಂಡಿತ ಮದುವೆ ಮಾಡಿಕೊಡುವುದಿಲ್ಲ. ಗಮ್ಯ! ದಿಗಂತ್ ಚೀರಿ ಹತಾಶೆಯಿಂದ ಕುರ್ಚಿಯ ಮೇಲೆ ಕುಸಿದು ಕುಳಿತ. ನೀನು ಮತ್ತು ಅಮ್ಮ ಇಬ್ಬರು ಹೇಗೆ ಆ ವಿಷಯವನ್ನು ಜ್ಞಾಪಿಸುತ್ತೀರಿ? ಅದು ನನ್ನ ಮದುವೆ ಅಲ್ಲ, ನನ್ನ ಜೀವನದ ಒಂದು ಭಯಾನಕ ಘಟನೆ. ಅಪ್ಪನ ಹಠದಿಂದ ನಡೆದು ಹೋಯಿತು. ಕರಣ್ ನನ್ನ ಮಗನಲ್ಲ. ಹಳೆಯದ್ದನ್ನೆಲ್ಲ ಬಿಟ್ಟು ಬಿಡು. ಏನಿದ್ದರೂ ನಾನು 28 ವರ್ಷದ ಯುವಕ. ನನ್ನ ಹೆಚ್ಚಿನ ಗೆಳೆಯರಿಗೆಲ್ಲ ಇನ್ನೂ ಮದುವೆ ಆಗಿಯೇ ಇಲ್ಲ. ಗೊತ್ತು ಅಣ್ಣ, ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿನಗೆ ಸಂತೋಷ ಕೊಡುವುದಕ್ಕೆ ನನಗೆ ಸಾಧ್ಯವಿದ್ದಿದ್ದರೆ ಸ್ಪಂದನಾಳನ್ನು ನಿನ್ನ ಹತ್ತಿರಕ್ಕೆ ಎಳೆದು ತಂದು ನಿಲ್ಲಿಸುತ್ತಿದ್ದೆ. ನಿನ್ನ ಜೀವನದಲ್ಲಿ ಅದೆಲ್ಲ ನಡೆದಿಲ್ಲದಿದ್ದರೆ ನಿನ್ನಂತಹ ಯೋಗ್ಯನಾದ ಅಣ್ಣನ ವಿಷಯದ ಬಗ್ಗೆ ಸ್ಪಂದನಾಳ ಜೊತೆ ಮಾತುಕತೆ ನಡೆಸುತ್ತಿದ್ದೆ. ನಿನ್ನಷ್ಟು ಒಳ್ಳೆ ಹುಡುಗನನ್ನು ಬಾಳ ಸಂಗಾತಿಯಾಗಿ ಪಡೆಯುವುದು ಯಾವುದೇ ಹುಡುಗಿಯ ಭಾಗ್ಯವೇ ಸರಿಯೇ. ದಿಗಂತ್ ಸುಮ್ಮನೆ ಕುಳಿತಿದ್ದ. ಗಮ್ಯ ಅವನ ಭುಜದ ಮೇಲೆ ಕೈ ಇಟ್ಟು, ಆದರೆ ನಿನಗೆ ಇನ್ನೊಂದು ಪೆಟ್ಟು ಬೀಳುವುದು ನನಗೆ ಇಷ್ಟವಿಲ್ಲ. ನೀನು ಬಯಸುತ್ತಿರುವುದು ಸಾಧ್ಯವಿಲ್ಲದ ವಿಷಯ. ನೀನೇ ಯೋಚನೆ ಮಾಡು. ಇಂತಹ ಹುಡುಗನ ಜೊತೆ ನನ್ನ ಮದುವೆ ಮಾಡುವುದಕ್ಕೆ ಒಪ್ಪುವಿಯಾ? ನಿನಗೆ ಕೆಲವು ಸಂಬಂಧಗಳು ಬಂದಿವೆ. ಅಮ್ಮನ ಹತ್ತಿರ ಆ ಜಾತಕಗಳೂ ಇವೆ. ಅವುಗಳಲ್ಲಿ ಯಾವುದನ್ನಾದರೂ ಆರಿಸಿಕೊಂಡು ಮದುವೆಯಾಗೋ. ಆಗ ನಿನ್ನ ಮನಸ್ಸು ಸ್ಪಂದನಾಳಿಂದ ದೂರವಾಗುತ್ತದೆ ಎಂದಳು. ನನಗೆ ಮದುವೆ ಬೇಡವೇ ಬೇಡ, ದಿಗಂತ್ ನಿರಾಶನಾಗಿ ಹೇಳಿದ. ನೀನ್ ಮಲಗು ಹೋಗೋ. ಹೋಗುವಾಗ ಬಾಗಿಲು ಮುಚ್ಚಿಕೊಂಡು ಹೋಗೋ. ನಾನು ಸ್ವಲ್ಪ ಹೊತ್ತು ಓದುತ್ತೇನೆ ಎಂದ. ಕೊಂಚ ಹೊತ್ತು ಸುಮ್ಮನೆ ನಿಂತಿದ್ದ ಗಮ್ಯ ನಂತರ ಬಾಗಿಲು ಮುಚ್ಚಿ ಹೊರ ನಡೆದಳು. ದಿಗಂತ್ ಮೇಜಿನ ಮೇಲೆ ತಲೆ ಇರಿಸಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ. ಅವನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದ ವಿಚಾರಗಳನ್ನು ಗಮ್ಯ ಶಬ್ದ ರೂಪದಲ್ಲಿ ಹೊರಗೆಡವಿದ್ದಳು. ಈಗ ಅವುಗಳು ಸುತ್ತಿಗೆಯ ಪೆಟ್ಟಿನಂತೆ ಅವನ ಮೆದುಳನ್ನು ಘಾಸಿಗೊಳಿಸತೊಡಗಿದವು. ರಾತ್ರಿಯ ನೀರವ ಅಂಧಕಾರ. ದಿಗಂತ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಂಗಾತಿ ಯಾರೂ ಅವನ ಜೊತೆಗಿರಲಿಲ್ಲ. ತಂಗಿ ಗಮ್ಯಾಳೇನೋ ಕೊಂಚ ಮಟ್ಟಿಗೆ ಅವನ ಮನದಾಳವನ್ನು ಅರಿತಿದ್ದಳು. ಆದರೆ ಆ ಬಗ್ಗೆ ಏನಾದರೂ ಮಾಡುವಲ್ಲಿ ಅಸಮರ್ಥಳಾಗಿದ್ದಳು. ಮಗನ ಜೀವನದ ಕುರಿತು ಮೊದಲೇ ಚಿಂತಿತಳಾಗಿರುವ ತಾಯಿಯೊಡನೆಯೋ ಅವನು ತನ್ನ ನೋವನ್ನು ಹಂಚಿಕೊಳ್ಳಲಾರದವನಾಗಿದ್ದನು. ಕಳೆದ ಸಂಗತಿಗಳನ್ನು ಮರೆಯೋಣ ಎಂದರೆ ಕರಣ್ನ ಉಪಸ್ಥಿತಿ ಎಲ್ಲವನ್ನೂ ನೆನಪಿಗೆ ತರುತ್ತಿತ್ತು. ಕರಣ್ ದೊಡ್ಡವನಾದಂತೆ ಅತೀತ ದೊಡ್ಡ ಆಕಾರ ಪಡೆಯುತ್ತಾ ಕಣ್ಮುಂದೆ ನಿಲ್ಲುತ್ತಿತ್ತು. ದಿಗಂತ್ನಿಗೆ ಕಳೆದ ಆ ದಿನಗಳು ಇನ್ನೂ ಚೆನ್ನಾಗಿ ನೆನಪಿದೆ. ತಂದೆಗೆ ಕ್ಯಾನ್ಸರ್ ಆಗಿದೆಯೆಂದು ವೈದ್ಯರು ಪತ್ತೆ ಮಾಡಿದ್ದರು. ಅದು ಕೂಡ ಲಾಸ್ಟ್ ಸ್ಟೇಜ್ನಲ್ಲಿದೆ ಎಂದು ಹೇಳಿದ್ದರು. ದಿಗಂತ್ ಆಗಷ್ಟೇ ತನ್ನ MBA ಮುಗಿಸಿ ತಂದೆಯ ಬಿಸ್ನೆಸ್ನಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸಿದ್ದ.
ಅವರ ಕಾಯಿಲೆಯಿಂದಾಗಿ ವ್ಯವಹಾರದ ಎಲ್ಲ ಜವಾಬ್ದಾರಿಯೂ ಅವನ ಹೆಗಲಿಗೆ ತಗಲಿಕೊಂಡಿತು. ಆಗ ಅವನಿಗೆ ಕೇವಲ 23 ವರ್ಷ ಅಷ್ಟೇ. ತಂದೆಯ ಕಾಯಿಲೆಯ ಚಿಕಿತ್ಸೆಗಾಗಿ ದಿಗಂತ್ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ. ಆದರೆ ಅವರು ಮರಣಶಾಯಿಕೆಯಲ್ಲಿ ನಲಗುತ್ತಿದ್ದರು. ತಮ್ಮ ಕಡೆಯ ಇಚ್ಛೆಯಾಗಿ ಮಗನ ಮದುವೆಯನ್ನು ಕಂಡು ಪ್ರಾಣ ಬಿಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಅದನ್ನು ಕೇಳಿ ದಿಗಂತ್ ಅಧೀರನಾದ. ಇಷ್ಟು ಬೇಗ ಮದುವೆ? ನನ್ನದು ಮದುವೆಯಾಗುವ ವಯಸ್ಸೇನಪ್ಪ? ನನ್ನ ಜೊತೆಯವರೆಲ್ಲ ಇನ್ನೂ ಓದುತ್ತಿದ್ದಾರೆ. ನಾನೀಗ ತಾನೇ ಬಿಸ್ನೆಸ್ನಲ್ಲಿ ಕಾಲಿಟ್ಟಿದ್ದೇನೆ. ಇನ್ನೂ ಬಹಳಷ್ಟು ಸಾಧಿಸಬೇಕಾಗಿದೆ. ನಿನ್ನ ಮದುವೆ ನೋಡಿ ನಾನು ಶಾಂತಿಯಿಂದ ಜೀವ ಬಿಡುತ್ತೇನೆ. ನನ್ನ ಈ ಆಸೆಯನ್ನು ಪೂರೈಸಿಕೊಡು ಮಗನೇ. ನನ್ನ ಜವಾಬ್ದಾರಿ ಮುಗಿಸಿದ ತೃಪ್ತಿ ನನಗಿರುತ್ತದೆ. ಸೊಸೆ ಮನೆಗೆ ಬಂದರೆ ನಿನ್ನ ತಾಯಿಗೂ ಸಹಾಯವಾಗುತ್ತದೆ. ನೀನು ಮಾಡಬೇಕೆಂದಿರುವುದನ್ನು ಆಮೇಲೆ ಮಾಡಬಹುದು. ಆದರೆ ಅಪ್ಪ, ಇಷ್ಟು ಬೇಗ ಹುಡುಗಿ ಎಲ್ಲಿ ಸಿಗುತ್ತಾಳೆ? ಯಾರು ಹುಡುಕುತ್ತಾರೆ? ದಿಗಂತ್ ಅಸಹಾಯಕನಾಗಿ ಹೇಳಿದ. ನನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ನನ್ನ ಸ್ನೇಹಿತ ಜಗದೀಶ್ನ ಮಗಳು. ಡಿಗ್ರಿ ಮಾಡಿದ್ದಾಳೆ. ಸುಂದರವಾಗಿದ್ದಾಳೆ. ಜಗದೀಶ್ನಿಗೂ ಈ ಸಂಬಂಧ ಇಷ್ಟವಿದೆ. ತಂದೆಯ ಗಂಭೀರ ಸ್ಥಿತಿಯಿಂದ ಭಾವುಕನಾಗಿದ್ದ ದಿಗಂತ್ ಏನೂ ಮಾತನಾಡಲಾರದಾದ. ಲಘುಬಗೆಯಿಂದ ಸರಳವಾಗಿ ಮದುವೆ ನಡೆದು ಹೋಯಿತು. ಅವನ ನವಿವಾಹಿತ ಪತ್ನಿ 1 ವಾರ ಅವನ ಜೊತೆಯಲ್ಲಿದ್ದಳು. ಆ ದಿನಗಳಲ್ಲಿ ನವ್ಯಾಳ ಮುಖದಲ್ಲಿ ಸಂತೋಷದ ಸುಳಿವಿರಲಿಲ್ಲ. ಅವಳ ಸ್ವಭಾವ ವಿಚಿತ್ರವಾಗಿ ತೋರುತ್ತಿತ್ತು. ಬಹುಶಃ ಇದ್ದಕ್ಕಿದ್ದಂತೆ ನಡೆದ ಮದುವೆಯಿಂದಾಗಿ ಅವಳು ವಿಚಲಿತಳಾಗಿದ್ದಾಳೆಂದು ದಿಗಂತ್ ಭಾವಿಸಿದ. 4-6 ದಿನಗಳು ತವರಿನಲ್ಲಿದ್ದು ಸುಧಾರಿಸಿಕೊಂಡು ಬರಲಿ ಎಂದು ಪತ್ನಿಯನ್ನು ಅಲ್ಲಿ ಬಿಟ್ಟು ಬಂದ. 4 ದಿನ ಬಿಟ್ಟು ಕರೆತರಲು ಹೋದಾಗ ನವ್ಯ ಬರಲು ನಿರಾಕರಿಸಿದಳು. ಕೆಲವು ದಿನಗಳ ನಂತರ ತಾವೇ ಕರೆತರುವುದಾಗಿ ಅವನ ಮಾವ ಹೇಳಿದರು. ಮದುವೆಯಾಗಿ ತಿಂಗಳು ಕಳೆಯುವ ಮೊದಲೇ ದಿಗಂತ್ನ ತಂದೆ ಅಸುನೀಗಿದರು. ಆ ದುಃಖ ಕಳೆಯಲು ಕೊಂಚ ಕಾಲ ಹಿಡಿಯಿತು. ಆಮೇಲೆ ಅವನ ತಾಯಿ ಸೊಸೆಯನ್ನು ಕಳುಹಿಸಿಕೊಡುವಂತೆ ಬೀಗರಿಗೆ ಹೇಳಿ ಕಳುಹಿಸಿದರು. ಆದರೆ ನವ್ಯ ಆಗಲು ಬರಲು ಒಪ್ಪಲಿಲ್ಲ. ದಿಗಂತ್ನಿಗೆ ಒಂದು ತಿಳಿಯದಂತಾಯಿತು. ಪತ್ನಿಯ ಜೊತೆ ಅವನ ಸಂಪರ್ಕ ಕೇವಲ 2 ದಿನಗಳದ್ದಾಗಿತ್ತು. ಹೀಗಾಗಿ ಒತ್ತಾಯ ಮಾಡಲು ಅವನಿಗಾಗಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದಾಗಿ ಅವನು ವಿಚಿತ್ರವಾದ ಸಂದಿಗ್ಧಕ್ಕೆ ಸಿಲುಕಿದ. ನಿಧಾನವಾಗಿ ಒಡಕು ಸುದ್ದಿ ಹೊರಬರತೊಡಗಿತು. ನವ್ಯಾಳಿಗೆ ಬೇರೊಬ್ಬ ಹುಡುಗನೊಂದಿಗೆ ಪ್ರೀತಿ ಇತ್ತು. ಅವನನ್ನೇ ವಿವಾಹವಾಗಲು ಬಯಸಿದ್ದಳು. ಆದರೆ ಅವಳ ತಂದೆಗೆ ಅದು ಇಷ್ಟವಿರಲಿಲ್ಲ. ತನ್ನ ತಂದೆಯ ಹಠದಿಂದಾಗಿ ಇಷ್ಟವಿಲ್ಲದಿದ್ದರೂ ಅವಳು ದಿಗಂತ್ನನ್ನು ಮದುವೆಯಾಗಬೇಕಾಯಿತು. ಆದರೆ ಅವನ ಮನೆಗೆ ಹೋಗಲು ಸುತರಾಂ ಒಪ್ಪಲಿಲ್ಲ. ದಿಗಂತ್ ಹತಾಶನಾದ. ವಿಧಿಯಾಟದಿಂದ ಅವನ ಬಾಳ ಹಾದಿ ಡೊಂಕಾಗಿ ಸಾಗಿತ್ತು. ಅದು ಅಷ್ಟಕ್ಕೆ ನಿಲ್ಲದೆ ಅವನನ್ನು ಕಂದಕಕ್ಕೆ ದೂಡಿತ್ತು. ಕೆಲವು ತಿಂಗಳ ಬಳಿಕ ನವ್ಯ ತಾಯಿಯಾಗಲಿದ್ದಾಳೆಂದು ತಿಳಿದು ಬಂದಿತು. ಆಗ ಅವನ ತಾಯಿ ಸೊಸೆಯನ್ನು ಕರೆತರುವಂತೆ ಮತ್ತೊಮ್ಮೆ ಮಗನಿಗೆ ಹೇಳಿದರು. ದಿಗಂತ್ ಮನಸ್ಸಿಲ್ಲದೆ ಅತ್ತೆಯ ಮನೆಗೆ ಹೋದ. ಹಳೆಯದ್ದನ್ನೆಲ್ಲ ಮರೆತು ಹೊಸ ಬಾಳು ಪ್ರಾರಂಭಿಸುವಂತೆ ಪತ್ನಿಯ ಮನವೊಲಿಸಲು ದಿಗಂತ್ ಬಹಳ ಪ್ರಯತ್ನಿಸಿದ. ಅವಳ ತಂದೆ ತಾಯಿಯು ಮಗಳಿಗೆ ಬುದ್ಧಿ ಹೇಳಿದರು. ನವ್ಯ ಹುಚ್ಚಿಯಂತಾಗಿದ್ದಳು. ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ. ತನ್ನ ಆರೋಗ್ಯದ ಕಡೆಗೂ ಗಮನ ಕೊಡಲಿಲ್ಲ. ಅವಳು ಸಹ ತನ್ನಂತೆ ತಂದೆಯ ಹಠಕ್ಕೆ ಬಲಿಯಾಗಿದ್ದಾಳೆಂದು ದಿಗಂತ್ನಿಗೆ ಅವಳ ಬಗ್ಗೆ ಕರುಣೆ ಹುಟ್ಟಿತು. ಸೋತು ಮನೆಗೆ ಹಿಂದಿರುಗಿದ. ದಿನ ತುಂಬಿ ನವ್ಯ ಗಂಡು ಮಗುವಿಗೆ ಜನ್ಮವಿಟ್ಟು ಮೃತ್ಯುವಶಳಾದಳೆಂಬ ಸಮಾಚಾರ ಬಂದಿತು. ಅದನ್ನು ಕೇಳಿ ದಿಗಂತ್ನಿಗೆ ಅಳುವುದೋ ನಗುವುದೋ ಎಂದು ತಿಳಿಯದಾಯಿತು. ಕೆಲವೇ ದಿನಗಳ ಒಡನಾಟ ಅವನಿಗೆ ಜೀವನವಿಡೀ ಶಿಕ್ಷೆ ಅನುಭವಿಸುವಂತೆ ಮಾಡಿತು. ಎಂದು ಕರಗದಂತಹ ಕಾರ್ಮೋಡ ಬಾಳನ್ನು ಆವರಿಸಿರುವಂತೆ ಅವನಿಗೆ ಭಾಸವಾಯಿತು. ಏನು ಮಾಡುವುದು ಬಿಡುವುದು ಒಂದು ತಿಳಿಯಲಿಲ್ಲ. 1-2 ದಿನಗಳ ಕಾಲ ಅವನು ಅತ್ತೆ ಮನೆಯವರೊಂದಿಗೆ ಯಾವುದೇ ಸಂಪರ್ಕ ನಡೆಸಲಿಲ್ಲ. ನಂತರ ಒಂದು ದಿನ ಅವನ ಮಾವ ಫೋನ್ ಮಾಡಿ, ಮಗಳ ಸಾವಿನ ದುಃಖದಿಂದ ಇವಳು ಹಾಸಿಗೆ ಹಿಡಿದಿದ್ದಾಳೆ. ಪುಟ್ಟ ಮಗುವನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ನೀವು ಬಂದು ಕರೆದುಕೊಂಡು ಹೋಗಿ ಎಂದು ಹೇಳಿದರು. ದಿಗಂತ್ನಿಗೆ ತಮ್ಮಿಬ್ಬರ ತಂದೆಯರ ಮೇಲೂ ಕೋಪ ಬಂದಿತು. ಅವರಿಬ್ಬರನ್ನು ಕೂಗಿ ಕರೆದು ಕೇಳಬೇಕೆನಿಸಿತು. ತಮ್ಮ ಮಕ್ಕಳ ಬಾಳನ್ನು ಹಾಳು ಮಾಡಿ ಅವರೇನು ಪಡೆದರು? ಮಕ್ಕಳನ್ನು ಬಲವಂತದ ಸಂಬಂಧದಲ್ಲಿ ಅದೇಕೆ ಕಟ್ಟಿ ಹಾಕುವರು? ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಮಕ್ಕಳ ಇಚ್ಛೆಗೆ ಬೆಲೆ ಕೊಡುತ್ತಾರೆ. ಆದರೆ ಜೀವನದ ಬಗೆಗಿನ ತೀರ್ಮಾನ ಮಾಡುವಾಗ
ತಮ್ಮ ಹಠವೇ ಅವರಿಗೆ ಮುಖ್ಯವಾಗುತ್ತದೆ. ಇದಕ್ಕಾಗಿ ದಿಗಂತ್ ತನ್ನ ತಂದೆಯನ್ನು ಎಂದೂ ಕ್ಷಮಿಸಲಾರದಾದ. ಪುಟ್ಟ ಕರಣ್ ಮನೆಗೆ ಬಂದ. ಅಜ್ಜಿ ಮತ್ತು ಅತ್ತೆ ಗಮ್ಯ ಆರೈಕೆಯಲ್ಲಿ ಬೆಳೆಯತೊಡಗಿದ. ಆದರೆ ತಾಯಿಯ ಪ್ರೀತಿಯಿಂದ ವಂಚಿತನಾದ ಮಗುವಿಗೆ ತಂದೆಯ ಪ್ರೀತಿಯೂ ದೊರೆಯಲಿಲ್ಲ. ಮಗನನ್ನು ನೋಡಿದೊಡನೆ ದಿಗಂತ್ನ ಮುಖ ಕೋಪದ ಕಾವಿನಿಂದ ಕೂಡಿರುತ್ತಿತ್ತು. ಇದರಲ್ಲಿ ಮಗುವಿನದೇನು ತಪ್ಪು ಎಂದು ತಾಯಿ ತಂಗಿ ಸಮಾಧಾನಿಸಿದರೂ ಅವನಿಗೆ ಸಾಧ್ಯವಾಗಲಿಲ್ಲ. ಪುಟ್ಟ ಮಗು ತಂದೆಯ ಕೋಪ ತಿರಸ್ಕಾರವನ್ನು ಅರ್ಥ ಮಾಡಿಕೊಂಡು ಅವನಿಂದ ದೂರವೇ ಇರುತ್ತಿತ್ತು. ಹಿಂದೆಲ್ಲ ಮನೆ ಅಣ್ಣ ತಂಗಿಯರ ನಗು ಆಸೆಗಳಿಂದ ಕೂಡಿರುತ್ತಿದ್ದವು. ಈ 4 ಜನರಿದ್ದು ಸಹ ಸ್ಮಶಾನ ಮೌನದಿಂದ ಕೂಡಿರುತ್ತಿತ್ತು. ವ್ಯವಹಾರದ ಸಲುವಾಗಿ ದಿಗಂತ್ ಹೆಚ್ಚು ಸಮಯ ಹೊರಗೆ ಇರುತ್ತಿದ್ದ. ಮನೆಗೆ ಬಂದಾಗಲೂ ತನ್ನ ಲೈಬ್ರರಿಯಲ್ಲಿ ಕುಳಿತು ಬಿಡುತ್ತಿದ್ದ. ಸಾಹಿತ್ಯದಲ್ಲಿ ಅತಿ ಆಸಕ್ತಿಯುಳ್ಳ ಅವನ ಪುಸ್ತಕ ಭಂಡಾರ ಅನೇಕ ಮಹಾನ್ ಲೇಖಕರ ಕೃತಿಗಳಿಂದ ತುಂಬಿತ್ತು. ಅವನು ಎಲ್ಲಿಗೆ ಹೋದರೂ ಪುಸ್ತಕಗಳನ್ನು ಕೊಂಡು ತರುತ್ತಿದ್ದ. ಗಮ್ಯ ಇಂಗ್ಲಿಷ್ MA ಓದುತ್ತಿದ್ದಳು. ಸ್ಪಂದನ ಅವಳ ಸಹಪಾಠಿಯಾಗಿದ್ದಳು. ಸರಳ ಮೃದು ಸ್ವಭಾವದ ಸ್ಪಂದನಳನ್ನು ಗಮ್ಯ ಮೆಚ್ಚಿದ್ದಳು. ಇಬ್ಬರೂ ಒಳ್ಳೆಯ ಗೆಳತಿಯರಾಗಿದ್ದರು. ಒಂದು ದಿನ ಗಮ್ಯ ತನ್ನ ಕೆಲವು ಗೆಳತಿಯರನ್ನು ಮನೆಗೆ ಊಟಕ್ಕೆ ಆಮಂತ್ರಿಸಿದಳು. ಹುಡುಗಿಯರ ಮಾತು ಕಿಲಕಿಲ ನಗುವಿನಿಂದ ಮೌನವಾಗಿದ್ದ ಮನೆಗೆ ಜೀವಕಳೆ ಬಂದಿತು. ವಿಶಾಲ ಮತ್ತು ಸುಂದರವಾಗಿದ್ದ ಮನೆಯನ್ನು ಕಂಡು ಗೆಳತಿಯರಿಗೆಲ್ಲ ಸಂತಸವಾಯಿತು. ಗಮ್ಯಾಳು ಸಂತೋಷದಿಂದ ಅವರಿಗೆ ಮನೆಯ ಒಂದೊಂದು ಕೊಠಡಿಯನ್ನು ತೋರಿಸಿದಳು. ಹಾಗೆಯೇ ಅವರೆಲ್ಲ ದಿಗಂತ್ನ ಲೈಬ್ರರಿಗೆ ಬಂದರು. ಓದುವುದರಲ್ಲಿ ಆಸಕ್ತಿ ಹೊಂದಿದ್ದ ಸ್ಪಂದನ ಅಲ್ಲಿ ಮಹಾನ್ ಲೇಖಕರ ಪುಸ್ತಕಗಳನ್ನೆಲ್ಲ ಕಂಡು ಬೆರಗಾದಳು. ಅಬ್ಬಾ, ಎಷ್ಟು ಒಳ್ಳೆಯ ಪುಸ್ತಕಗಳಿವೆ! ಗಮ್ಯ, ನಿಮ್ಮ ಮನೆಯಲ್ಲಿ ಸಾಹಿತ್ಯಾಸಕ್ತಿ ಇರುವವರು ಯಾರು? ಇದು ನನ್ನ ಅಣ್ಣನ ಲೈಬ್ರರಿ. ಅವನು ಹೊರಗೆ ಹೋದಾಗೆಲ್ಲ ಒಳ್ಳೆಯ ಪುಸ್ತಕ ಕಂಡರೆ ಕೊಂಡು ತರುತ್ತಾನೆ. ನಾನು ಓದಬೇಕೆಂದುಕೊಂಡಿರುವ ಅನೇಕ ಪುಸ್ತಕಗಳು ಇಲ್ಲಿವೆ. ನಾನು ತೆಗೆದುಕೊಳ್ಳಲ್ಲ, ಓದಿ ಹಿಂದಿರುಗಿಸುತ್ತೇನೆ. ಸ್ಪಂದನ ಪುಸ್ತಕಗಳ ಮೇಲೆ ಅಸ್ತೆಯಿಂದ ಕೈಯಾಡಿಸುತ್ತಾ ಕೇಳಿದಳು. ಅಯ್ಯೋ ಬೇಡ, ಗಮ್ಯ ಹೇಳಿದಳು. ಪುಸ್ತಕಗಳನ್ನು ಯಾರಾದರೂ ಮುಟ್ಟಿದರೋ ಅಣ್ಣನಿಗೆ ಗೊತ್ತಾಗಿ ಬಿಡುತ್ತದೆ. ಅವನನ್ನು ಕೇಳದೆ ಪುಸ್ತಕ ತೆಗೆದುಕೊಳ್ಳುವ ಹಾಗೆ ಇಲ್ಲ. ಅವನೀಗ ಊಟಕ್ಕೆ ಬರುತ್ತಾನೆ, ಕೇಳಿ ತೆಗೆದುಕೋ ಎಂದಳು. ಊಟದ ಸಮಯಕ್ಕೆ ದಿಗಂತ್ ಮನೆಗೆ ಬಂದ. ತಾಯಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೂ ಊಟಕ್ಕೆ ಅಣಿ ಮಾಡಿದರು. ಗಮ್ಯ ಮತ್ತು ಗೆಳತಿಯರೆಲ್ಲ ಟೇಬಲ್ ಮುಂದೆ ಬಂದು ಕುಳಿತರು. ಗಮ್ಯ, ದಿಗಂತ್ನನ್ನು ಊಟಕ್ಕೆ ಕರೆದು ಬಾ ಎಂದು ತಾಯಿ ಹೇಳಿದರು. ರೂಮಿನಲ್ಲಿದ್ದ ದಿಗಂತ್ನನ್ನು ಗಮ್ಯ ಊಟಕ್ಕೆ ಬರಲು ಹೇಳಿದಳು. ನೀವೆಲ್ಲ ಊಟ ಮಾಡಿ ನನಗೆ ಇಲ್ಲಿಗೆ ತಂದುಕೊಡು ಎಂದ ದಿಗಂತ್. ಏನನ್ನ, ನನ್ನ ಸ್ನೇಹಿತೆಯರೆಲ್ಲ ಏನು ತಿಳಿದುಕೊಳ್ಳುತ್ತಾರೆ? ನೀನೇ ಚಿಕ್ಕ ಹುಡುಗನ, ನಾಚಿಕೊಂಡು ಒಳಗೆ ಕುಳಿತುಕೊಳ್ಳೋದಕ್ಕೆ ಎಂದು ಹೇಳುತ್ತಾ ಗಮ್ಯ ಅವನ ಕೈ ಹಿಡಿದು ಎಳೆದುಕೊಂಡು ಬಂದಳು. ಅವನು ಮನಸ್ಸಿಲ್ಲದಿದ್ದರೂ ಬಂದು ಕುಳಿತುಕೊಳ್ಳಬೇಕಾಯಿತು. ಗಮ್ಯ ಗೆಳತಿಯರಿಗೆಲ್ಲ ಅಣ್ಣನ ಪರಿಚಯ ಮಾಡಿಸಿದಳು. ಎಲ್ಲರಿಗೂ ಔಪಚಾರಿಕವಾಗಿ ಹಲೋ ಹೇಳಿದ ದಿಗಂತ್ ಸ್ಪಂದನಾಳ ಪರಿಚಯ ಮಾಡಿಸಿದಾಗ 2 ನಿಮಿಷ ಕಾಲ ದೃಷ್ಟಿ ಅವಳ ಮೇಲೆ ಕೀಳಿಸಿದ. ಗೌರವರ್ಣದಿಂದ ಕೂಡಿದ ಸುಂದರವಾದ ಮುಖ, ದೊಡ್ಡ ಕಣ್ಣುಗಳು, ಹೆಗಲ ಮೇಲೆ ಹರಡಿದ್ದ ರೇಷ್ಮೆ ಕೂದಲು, ಇವುಗಳೆಲ್ಲ ಅವಳನ್ನು ಆಕರ್ಷಕಗೊಳಿಸಿದ್ದವು. ಅನುಪಮ ಸೌಂದರ್ಯದೊಂದಿಗೆ ಅವಳ ಮುಖದಲ್ಲಿ ಕಂಡುಬರುತ್ತಿದ್ದ ಸರಳತೆಯೋ ಮತ್ತೊಮ್ಮೆ ಅವಳ ಮೇಲೆ ದೃಷ್ಟಿ ಹರಿಸುವಂತೆ ಮಾಡಿತು. ಅಣ್ಣನಲ್ಲಿ ಕಂಡುಬಂದ ಈ ಅಪರೂಪದ ಬದಲಾವಣೆಯನ್ನು ಗಮ್ಯ ಕೂಡಲೇ ಗಮನಿಸಿದಳು. ಹುಡುಗಿಯರೆಲ್ಲ ತಮ್ಮ ತಮ್ಮಲ್ಲೇ ತಮಾಷೆ ಮಾಡಿಕೊಂಡು ಊಟ ಮಾಡತೊಡಗಿದರು. ಮಧ್ಯದಲ್ಲಿ ದಿಗಂತ್ನನ್ನು ಮಾತು ಕೇಳಲು ಪ್ರಯತ್ನಿಸಿದರು. ಸ್ಪಂದನ ಮಾತ್ರ ಹೆಚ್ಚು ಮಾತನಾಡದೆ ಬೇರೆಯವರ ಮಾತಿಗೆ ಮುಗುಳ್ನಗುತ್ತಾ ಇದ್ದಳು. ದಿಗಂತ್ನ ದೃಷ್ಟಿ ಆಗಾಗ ಅವಳತ್ತ ಹರಿಯುತ್ತಿತ್ತು. ಎಲ್ಲರ ಊಟ ಮುಗಿಯುವ ವೇಳೆಗೆ ಮಲಗಿದ್ದ ಕರಣ್ ಎದ್ದು ರೂಮಿನಿಂದ ಹೊರಗೆ ಬಂದ. ಹೊಸಬರನ್ನು ನೋಡಿ ಓಡಿ ಹೋಗಿ ಅಜ್ಜಿಯ ಹಿಂದೆ ಅವಿತುಕೊಂಡ. ಆ ಮುದ್ದಾದ ಹುಡುಗನನ್ನು ಕಂಡು ಎಲ್ಲ ಹುಡುಗಿಯರು ಆಕರ್ಷಿತರಾದರು. ಹತ್ತಿರ ಬರುವಂತೆ ಮಾಡಲು ಏನೇನೋ ಆಸೆ ತೋರಿಸಿದರು. ಆದರೆ ಕರಣ್ ಯಾರ ಬಳಿಗೂ ಹೋಗಲಿಲ್ಲ. ಬಗ್ಗಿ ಬಗ್ಗಿ ಎಲ್ಲರನ್ನು ನೋಡುತ್ತಾ ನಿಂತಿದ್ದ. ನನ್ನ ಹತ್ತಿರ ಬಾ. ಸ್ಪಂದನ ಅವನ ಕೈ ಸವರುತ್ತಾ ನಾನು ನಿನಗೊಂದು ಕತೆ ಹೇಳುತ್ತೇನೆ ಎಂದಳು. ಯಾವ ಕತೆ? ಯಾರ ಪ್ರಲೋಭನೆಗೂ ಒಳಗಾಗದಿದ್ದ ಕರಣ್ ಸ್ಪಂದನಾಳೊಡನೆ ಮಾತನಾಡಿದ್ದನ್ನು ಕಂಡು ಎಲ್ಲರೂ ಬೆರಗಾದರು. ನಿನಗೆ ಯಾವುದು ಬೇಕೋ ಅದು, ಮೊದಲು ನನ್ನ ಹತ್ತಿರ ಬಾ.
ಸ್ಪಂದನ ಮೆಲ್ಲನೆ ಅವನನ್ನು ತನ್ನತ್ತ ಎಳೆದುಕೊಳ್ಳುತ್ತಾ ಹೇಳಿದಳು, ಮೊದಲು ನಿನ್ನ ಹೆಸರು ಹೇಳು. ಅವನ ಗುಂಗುರು ಕೂದಲನ್ನು ನೆವರಿಸುತ್ತಾ ಸ್ಪಂದನ ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡಳು. ಕರಣ್ ಎನ್ನುತ್ತಾ ಅವನು ನಿಧಾನವಾಗಿ ಸ್ಪಂದನಳೊಡನೆ ಮಾತನಾಡತೊಡಗಿದ. ಕತೆ ಹೇಳುತ್ತಾ ಸ್ಪಂದನ ಒಮ್ಮೆ ಕತ್ತೆತ್ತಿ ನೋಡಿದಾಗ ದಿಗಂತ್ ತನ್ನನ್ನೇ ದಿಟ್ಟಿಸುತ್ತಿರುವುದನ್ನು ಕಂಡಳು. ಇಬ್ಬರ ದೃಷ್ಟಿ ಒಂದಾದಾಗ ದಿಗಂತ್ ತಟ್ಟನೆ ಎದ್ದು ತನ್ನ ಸ್ಟಡಿ ರೂಮಿನತ್ತ ನಡೆದ. ಮುಗ್ಧ ಸ್ಪಂದನ ತಂದೆ ಮಕ್ಕಳಿಬ್ಬರ ಮನಸ್ಸನ್ನು ಗೆದ್ದಿದ್ದಾಳೆಂಬುದು ಗಮ್ಯಾಗೆ ಅರ್ಥವಾಯಿತು. ಎಲ್ಲರೂ ಡ್ರಾಯಿಂಗ್ ರೂಮಿನಲ್ಲಿ ಕುಳಿತು ಮಾತನಾಡುತ್ತಿರುವಾಗ, ಸ್ಪಂದನ, ನೀನು ಪುಸ್ತಕ ಬೇಕೆಂದು ಕೇಳಿದೆಯಲ್ಲ, ಅಣ್ಣನನ್ನು ಕೇಳಿ ತೆಗೆದುಕೋ, ಅವನು ಆಫೀಸ್ಗೆ ಹೊರಡುತ್ತಾನೆ ಎಂದಳು ಗಮ್ಯ. ನೀನೇ ತೆಗೆದುಕೊಂಡು ಬಾ. ಸ್ಪಂದನ ಗೆಳತಿಯನ್ನು ಅನುನಯಿಸಿದಳು. ಅರೆ, ನಿನಗೆ ಯಾವ ಪುಸ್ತಕ ಬೇಕು ಅಂತ ನನಗೇನು ಗೊತ್ತು? ಅಲ್ಲದೆ ನಾನು ಕೇಳಿದರೆ ಅಣ್ಣ ಒಪ್ಪದೇ ಇರಬಹುದು, ನಿನಗಾದರೆ ಇಲ್ಲ ಅನ್ನುವುದಕ್ಕಾಗಲ್ಲ. ಸ್ಪಂದನ ಅನುಮಾನಿಸುತ್ತಾ ನಿಂತಳು. ಗಮ್ಯಾಳ ಒತ್ತಾಯದಿಂದ ಸ್ಟಡಿ ರೂಮಿಗೆ ಕಾಲಿಟ್ಟಳು. ದಿಗಂತ್ ಆರಾಮ ಕುರ್ಚಿಯಲ್ಲಿ ಕಣ್ಮುಚ್ಚಿ ಹೊರಗಿದ್ದ. ಅದನ್ನು ಕಂಡು ಸ್ಪಂದನ ಹೆಜ್ಜೆಯನ್ನು ಹಿಂದಿರಿಸಿದಳು. ಸಣ್ಣ ಸಪ್ಪಳ ಕೇಳಿ ದಿಗಂತ್ ಕಣ್ಣು ತೆರೆದ. ಅರೆ ನೀವಾ, ಏನಾದರೂ ಕೆಲಸ ಇತ್ತೇನೋ? ನಿಮ್ಮ ಲೈಬ್ರರಿಯಲ್ಲಿ ಬಹಳ ಒಳ್ಳೆಯ ಪುಸ್ತಕಗಳಿವೆ. ನನಗೆ ಕೆಲವು ಪುಸ್ತಕಗಳು ಬೇಕು. ನಾನು ಓದಿ ನಂತರ ಹಿಂದಿರುಗಿಸುತ್ತೇನೆ. ಓ, ಅದಕ್ಕೇನಂತೆ, ಯಾವುದು ಬೇಕೋ ತೆಗೆದುಕೊಳ್ಳಿ, ದಿಗಂತ್ ಹೇಳಿದ. ಸ್ಪಂದನ ಶೆಲ್ಫ್ ಬಾಗಿಲು ತೆರೆದು ತನಗೆ ಬೇಕಾದ ಪುಸ್ತಕಗಳನ್ನು ಆರಿಸಿಕೊಳ್ಳತೊಡಗಿದಳು. ನಿಮಗೆ ಓದುವುದರಲ್ಲಿ ಆಸಕ್ತಿ ಇದೆಯಾ? ಹೌದು. ಬಹಳ ಒಳ್ಳೆಯದು. ಆದರೆ ಕಾಲೇಜಿನ ಪುಸ್ತಕಗಳ ಜೊತೆಗೆ ಇದನ್ನು ಹೇಗೆ ಓದುತ್ತೀರಿ? ಆಸಕ್ತಿ ಇದ್ದರೆ ಎಲ್ಲ ಆಗುತ್ತದೆ. ಈ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೇನೆ, ಬೇಗನೆ ಓದಿ ವಾಪಸ್ ಕೊಡುತ್ತೇನೆ. ಸರಿ, ಓದಿ ಆದ ಮೇಲೆ ಕೊಡಿ. ನಿಮಗೆ ಯಾವ ಪುಸ್ತಕ ಬೇಕಾದರೂ ಸಂಕೋಚವಿಲ್ಲದೆ ತೆಗೆದುಕೊಂಡು ಹೋಗಿ. ದಿಗಂತ್ ಪ್ರೀತಿಯಿಂದ ಅವಳತ್ತ ನೋಡುತ್ತಾ ಹೇಳಿದ. ಥ್ಯಾಂಕ್ ಯು ಎಂದು ಹೇಳಿ ಸ್ಪಂದನ ಸ್ಟಡಿ ರೂಮಿನಿಂದ ಹೊರಗೆ ಬಂದಳು. ಗಮ್ಯ, ನಿನ್ನ ಅಣ್ಣ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ. ನೀನು ಸುಮ್ಮನೆ ಹೆದರುತ್ತೀಯಾ? ಯಾವಾಗ ಬೇಕಾದರೂ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದ್ದಾರೆ ಎಂದು ಸ್ಪಂದನ ಹೇಳಿದಳು. ಸ್ಪಂದನ ತನ್ನ ಅಣ್ಣನ ಹೃದಯವನ್ನು ಹೊಕ್ಕಿದ್ದಾಳೆಂಬುದು ಅವಳಿಗೆ ತಿಳಿದಿಲ್ಲ ಎಂಬುದು ಗಮ್ಯಾಗೆ ಮಾತ್ರ ಅರ್ಥವಾಯಿತು. ಪುಸ್ತಕಗಳಿಗಾಗಿ ಸ್ಪಂದನ ಆಗಾಗ ಗಮ್ಯಾಳ ಮನೆಗೆ ಬರತೊಡಗಿದಳು. ಕೆಲವೊಮ್ಮೆ ದಿಗಂತ್ ಮನೆಯಲ್ಲಿರುತ್ತಿದ್ದ, ಮತ್ತೆ ಕೆಲವು ದಿನ ಇರುತ್ತಿರಲಿಲ್ಲ. ಅವಳು ಕೊಂಡೊಯ್ದಿದ್ದ ಪುಸ್ತಕವನ್ನು ತಂದಿಟ್ಟು ತನಗೆ ಬೇಕಾದ ಬೇರೆ ಪುಸ್ತಕವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಅವಳ ಪುಸ್ತಕದ ಗೀಳು ಕಂಡು ದಿಗಂತ್ನು ಹೊಸ ಹೊಸ ಪುಸ್ತಕಗಳನ್ನು ತರುತ್ತಿದ್ದ. ಆಗೊಮ್ಮೆ ಈಗೊಮ್ಮೆ ಅವಳ ಭೇಟಿಯಾದಾಗ ದಿಗಂತ್ ಅವಳ ರೂಪವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದ. ಕರಣ್ ಅಂತೂ ಅವಳಿಗೆ ಎಷ್ಟು ಹೊಂದಿಕೊಂಡಿದ್ದನೆಂದರೆ ಒಂದು ನಿಮಿಷ ಅವಳನ್ನು ಬಿಟ್ಟಿರುತ್ತಿರಲಿಲ್ಲ. ಅವಳು ಮನೆಗೆ ಹೊರಟಳೆಂದರೆ ತಾನೂ ಜೊತೆಯಲ್ಲಿ ಹೋಗುವೆನೆಂದು ಅತ್ತು ರಂಪ ಮಾಡುತ್ತಿದ್ದ. ದಿಗಂತ್ ಮತ್ತು ಸ್ಪಂದನಾಳ ಪರಸ್ಪರ ಆಕರ್ಷಣೆಯನ್ನು ಗಮ್ಯ ಅರ್ಥ ಮಾಡಿಕೊಂಡಿದ್ದಳು. ಸ್ಪಂದನಾಳ ಪರಿಚಯವಾದಾಗಿನಿಂದ ದಿಗಂತ್ನ ಮುಖದಲ್ಲಿ ಮತ್ತೆ ಮುಗುಳ್ನಗೆ ಮೂಡುವಂತಾಗಿತ್ತು. ಅವನ ಭಾವರಹಿತ ಕಣ್ಣುಗಳಲ್ಲಿ ಹೊಳಪು ಕಾಣುವಂತಾಯಿತು. ಸ್ಪಂದನಾಗೂ ಅವನನ್ನು ಕಂಡರೆ ಮೆಚ್ಚುಗೆ ಇದೆ ಎಂದು ಗಮ್ಯಾಗೆ ಅನ್ನಿಸಿತ್ತು. ಆದರೆ ಅದು ಯಾವ ರೀತಿಯದು ಎಂದು ಅವಳಿಗೆ ಗೊತ್ತಿರಲಿಲ್ಲ. ದಿಗಂತ್ನ ಮರುಮದುವೆಗಾಗಿ ಕೆಲವಾರು ಸಂಬಂಧಗಳು ಬಂದಿದ್ದುಂಟು. ಆದರೆ ದಿಗಂತ್ ಅವುಗಳ ಬಗ್ಗೆ ಕೇಳಿಸಿಕೊಳ್ಳುತ್ತಲೇ ಇರಲಿಲ್ಲ. ತಾನು ವಿವಾಹವಾಗಿದ್ದವನು ಮತ್ತು ಒಂದು ಮಗುವಿನ ತಂದೆ ಎಂದು ಯೋಚಿಸಲು ಅವನಿಗಾಗುತ್ತಿರಲಿಲ್ಲ. ಕರಣ್ ತನ್ನ ಜೀವನದ ಒಂದು ಅಡ್ಡಿ ಎಂದು ಭಾವಿಸಿದ್ದ. ಎಂದೂ ಆ ಮಗುವನ್ನು ಎತ್ತಿಕೊಳ್ಳಲಿಲ್ಲ ಮತ್ತು ಮುದ್ದಾಡಲಿಲ್ಲ. ಆ ಮುಗ್ಧ ಮಗುವಿನ ಬಗ್ಗೆ ತಿರಸ್ಕಾರದ ಭಾವನೆ ಹೊಂದಿದ್ದ. ಇದ್ದಕ್ಕಿದ್ದಂತೆ ದೂರದಲ್ಲೆಲ್ಲೋ ಆದ ವಾಹನದ ಜೋರಾದ ಹಾರ್ನ್ ಸದ್ದಿಗೆ ದಿಗಂತ್ ಎಚ್ಚೆತ್ತು ನೆನಪಿನಾಳದಿಂದ ಹೊರಬಂದ. ಗಡಿಯಾರದ ಕಡೆ ನೋಡಿದ. ರಾತ್ರಿ 12 ಗಂಟೆಯಾಗಿತ್ತು. ತಲೆ ಕೊಡುವಿ ಒದ್ದೆಯಾಗಿದ್ದ ಕಣ್ಣುಗಳನ್ನು ಒರೆಸಿಕೊಂಡು ಎದ್ದು ಮಲಗಲು ಹೋದ. ಆ ದಿನ ಕಾಲೇಜಿಗೆ ರಜವಿದ್ದುದರಿಂದ ಸ್ಪಂದನ ಪುಸ್ತಕಕ್ಕಾಗಿ ಗಮ್ಯಾಳ ಮನೆಗೆ ಬಂದಳು. ಗಮ್ಯ ತಾಯಿಯೊಡನೆ ದೇವಸ್ಥಾನಕ್ಕೆ ಹೋಗಿದ್ದಳು. ಕರೆಗಂಟೆ ಸದ್ದಾದಾಗ ಗಮ್ಯ ಬಂದಳೆಂದು ಬಾಗಿಲು ತೆರೆದ ದಿಗಂತ್ ಎದುರಿಗೆ ಸ್ಪಂದನಾಳನ್ನು ಕಂಡು ತಡಬಡಾಯಿಸಿದ. ಆ ವೇಳೆಯಲ್ಲಿ ದಿಗಂತ್ನೊಬ್ಬನನ್ನೇ ಮನೆಯಲ್ಲಿ ಕಂಡು ಸ್ಪಂದನ ಬೆಚ್ಚಿದಳು.
ಹೋ, ನೀವು ಇಷ್ಟು ಹೊತ್ತಿನಲ್ಲಿ ಮನೆಯಲ್ಲಿದ್ದೀರಲ್ಲ? ಸ್ಪಂದನ ತಾನು ತಂದಿದ್ದ ಪುಸ್ತಕವನ್ನು ಶೆಲ್ಫಿನಲ್ಲಿ ಇಡುತ್ತಾ ಕೇಳಿದಳು. ಈಗ ಹೊರಡಬೇಕು, ಮನೆಯಲ್ಲಿ ಯಾರೂ ಇಲ್ಲ, ಅದಕ್ಕೆ ಅವರು ಬರುವುದನ್ನೇ ಕಾಯುತ್ತಿದ್ದೇನೆ. ದಿಗಂತ್ನ ಹೃದಯದ ಡವಡವಿಕೆಯು ಅವನ ಮಾತನ್ನು ತಡೆಯುತ್ತಿತ್ತು. ತಾನೇನು ಹೇಳಿದೆ ಎಂಬ ಗಮನವಿಲ್ಲದೆ ಅವನು ಸ್ಪಂದನಾಳನ್ನೇ ದಿಟ್ಟಿಸಿ ನೋಡಿದ. ಅವನ ನೇರ ದೃಷ್ಟಿಗೆ ನಾಚಿದ ಸ್ಪಂದನ ಸಂಕೋಚಗೊಂಡು, ಗಮ್ಯ ಬರಲು ತಡವಾಗುವುದೇನೋ ಎಂದು ಕೇಳಿದಳು. ಅವಳ ಪ್ರಶ್ನೆ ದಿಗಂತ್ನ ಕಿವಿಗೆ ಬೀಳಲೇ ಇಲ್ಲ. ಅವನು ತನ್ನ ಮನಸ್ಸನ್ನು ಹತೋಟಿಯಲ್ಲಿಡಲು ಪ್ರಯತ್ನಿಸುತ್ತಿದ್ದ. ಕಡೆಗೆ ಸ್ಪಂದನಾಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಬೇಕು ಎಂಬುದಾಗಿ ಆಲೋಚಿಸಿ ಮೆಲ್ಲಗೆ ಅವಳ ಬಳಿ ಬಂದ. ಸ್ಪಂದನ, ಅವನ ಧ್ವನಿ ಭಾವುಕತೆಯಿಂದ ಕೂಡಿತ್ತು. ಬುಕ್ ಶೆಲ್ಫಿನಲ್ಲಿ ಕಣ್ಣಾಡಿಸುತ್ತಿದ್ದ ಸ್ಪಂದನ ಅವನನ್ನು ಅಷ್ಟು ಹತ್ತಿರದಲ್ಲಿ ಕಂಡು ಬೆಚ್ಚಿ ಅವನತ್ತ ನೋಡಿದಳು. ನನ್ನನ್ನು ಮದುವೆಯಾಗುವಿಯಾ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೃದುವಾಗಿ ಕೇಳಿದ. ನಾನು ಆ ಬಗ್ಗೆ ಇನ್ನೂ ಯೋಚಿಸಿಲ್ಲ. ಸ್ಪಂದನ ತೊದಲಿದಳು. ಮತ್ತೆ ಯಾವಾಗ ಯೋಚಿಸುತ್ತೀಯಾ? ನನ್ನ ಮನೆಯಲ್ಲಿ ಒಪ್ಪುವರೋ ಇಲ್ಲವೋ ಗೊತ್ತಿಲ್ಲ. ನಿನ್ನ ಮನೆಯವರು ಒಪ್ಪುವುದಿಲ್ಲ ಅನ್ನಿಸಿದ್ದರೆ ಮತ್ತೆ ನನ್ನ ಜೀವನದಲ್ಲಿ ಬಂದು ಬಿರುಗಾಳಿ ಬೀಸಿದ್ದು ಹೇಗೆ? ಹೇಳು ಸ್ಪಂದನ, ಹೇಳು ಎನ್ನುತ್ತಾ ದಿಗಂತ್ ಅವಳ ಭುಜವನ್ನು ಹಿಡಿದು ಅಲ್ಲಾಡಿಸಿದ. ಅವನ ಕಣ್ಣಿನಲ್ಲಿ ನೀರು ತುಂಬಿತ್ತು, ಮುಖ ಕಠೋರವಾಗಿತ್ತು. ದಿಗಂತ್ನ ಈ ಬಗೆಯ ಮುಖಭಾವವನ್ನು ನೋಡಿ ಸ್ಪಂದನ ಗಾಬರಿಗೊಂಡು, ಬಿಡಿ ನನ್ನನ್ನು, ನಿಮ್ಮ ಮನಸ್ಸು ಈಗ ಸರಿಯಾಗಿಲ್ಲ, ನಾನು ಹೋಗಬೇಕು ಎಂದು ಕೊಸರಾಡಿದಳು. ಹೌದು, ನನ್ನ ಮನಸ್ಸು ಸರಿಯಾಗಿಲ್ಲ, ಸರಿಯಾಗುವುದೂ ಇಲ್ಲ, ನೀನು ಹೊರಟೋಗು, ಇನ್ನೆಂದೂ ನನ್ನ ಎದುರಿಗೆ ಬರಬೇಡ ಎಂದು ದಿಗಂತ್ ತನ್ನ ಹಿಡಿತ ಸಡಿಲಿಸಿ ಅವಳನ್ನು ಅತ್ತ ನೂಕಿದ. ಸ್ಪಂದನ ಕಣ್ಣೊರೆಸಿಕೊಳ್ಳುತ್ತಾ ರೂಮಿನಿಂದ ಹೊರಗೆ ಬಂದಳು. ದೇವಸ್ಥಾನಕ್ಕೆ ಹೋಗಿದ್ದ ಗಮ್ಯ ಮತ್ತು ಅವಳ ತಾಯಿಗೆ ಬರುವ ದಾರಿಯಲ್ಲಿ ಯಾರೋ ಪರಿಚಿತರು ಸಿಗಲು ಮಾತನಾಡುತ್ತಾ ನಿಂತರು. ತಾಯಿಯನ್ನು ಅಲ್ಲೇ ಬಿಟ್ಟು ಗಮ್ಯ ಮನೆಗೆ ಬಂದಳು. ಅದೇ ಸಮಯಕ್ಕೆ ಅಳುತ್ತಾ ಹೊರಬಂದ ಸ್ಪಂದನಾಳ ಭುಜ ಬಳಸಿ ಹಿಡಿದು, ಏನಾಯ್ತು ಸ್ಪಂದನ, ಏಕೆ ಅಳುತ್ತಿದ್ದೀಯಾ? ಅಣ್ಣ ಏನಾದರೂ ಅಂದ ನೀನು ಎಂದು ಕಕ್ಕುಲತೆಯಿಂದ ಕೇಳಿದಳು. ಏನಿಲ್ಲ ಬಿಡು, ನಾನು ಮನೆಗೆ ಹೋಗಬೇಕು. ಹೋಗ್ವಿಯಂತೆ, ಮೊದಲು ನನ್ನ ಜೊತೆ ಬಾ ಎನ್ನುತ್ತಾ ಹಾಗೆ ಬಲವಂತವಾಗಿ ಅವಳನ್ನು ತನ್ನ ಕೋಣೆಗೆ ಕರೆದೊಯ್ದಳು. ಅವಳ ಕಣ್ಣೊರೆಸಿ ಕುಡಿಯಲು ನೀರು ಕೊಟ್ಟಳು. ಸ್ಪಂದನ ಸ್ವಲ್ಪ ಸಮಾಧಾನಗೊಂಡ ಬಳಿಕ ಗಮ್ಯ, ಸ್ಪಂದನ, ನಿನಗೂ ಅಣ್ಣನಿಗೂ ಏನು ಮಾತು ನಡೆಯಿತು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಕೊಂಚ ಊಹಿಸಬಲ್ಲೆ. ಅಣ್ಣ ನಿನ್ನನ್ನು ಬಹಳ ಪ್ರೀತಿಸುತ್ತಾನೆ, ನಿನ್ನನ್ನು ಮದುವೆಯಾಗಬೇಕೆಂದು ಇಷ್ಟಪಡುತ್ತಾನೆ ಅನ್ನುವುದು ನನಗೆ ಗೊತ್ತು. ಆದರೆ ಇದು ಆಗದ ಮಾತು ಅಂತಲೂ ಗೊತ್ತು. ಆದರೂ ಸ್ನೇಹಿತೆಯಾಗಿ ನಿನ್ನನ್ನು ಒಂದು ಮಾತು ಕೇಳುತ್ತೇನೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನಿನಗೂ ಅಣ್ಣನ ಮೇಲೆ ಕೋಮಲ ಭಾವನೆ ಇದೆಯೇ? ನೀನವನನ್ನು ಇಷ್ಟಪಡುತ್ತೀಯಾ ಕೇಳಿದಳು. ಸ್ಪಂದನ ಮಾತನಾಡಲಿಲ್ಲ. ಅವಳ ಕಣ್ಣಿನಿಂದ ಮುತ್ತಿನಂತೆ ನೀರು ಹರಿಯಿತು. ಹೇಳು ಸ್ಪಂದನ. ಗಮ್ಯ ಪ್ರೀತಿಯಿಂದ ಅವಳ ಮೈ ಸವರಿದಳು. ನಾನಿಷ್ಟಪಟ್ಟರೆ ಏನಾಗುತ್ತದೆ? ಅಪ್ಪ ಅಮ್ಮನನ್ನು ಒಪ್ಪಿಸುವವರು ಯಾರು? ನಾನಂತೂ ಅವರ ಜೊತೆ ಈ ವಿಷಯ ಮಾತನಾಡುವುದಕ್ಕೂ ಸಾಧ್ಯವಿಲ್ಲ. ಅಂದರೆ ನೀನು ಅಣ್ಣನನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಅರ್ಥ ತಾನೇ? ಹೌದಾ? ಸ್ಪಂದನ ಮಾತನಾಡದೆ ನೆಲ ನೋಡುತ್ತಾ ಕುಳಿತಳು. ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನಿದ್ದರು. ಆಮೇಲೆ ಗಮ್ಯಾಳೆ ಮೌನ ಮುರಿದಳು. ನಮ್ಮ ತಂದೆಯ ಒತ್ತಾಯದಿಂದಾಗಿ ಅಣ್ಣ ಇಕ್ಕಟ್ಟಿಗೆ ಸಿಲುಕಿಕೊಂಡ. ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯ ಬಂಧನಕ್ಕೆ ಒಳಗಾಗಿ ದೊಡ್ಡ ಪೆಟ್ಟು ತಿನ್ನಬೇಕಾಯಿತು. ನನ್ನ ಅಣ್ಣ ಅಂತ ಹೊಗಳುತ್ತಿಲ್ಲ, ನಿನಗೂ ಗೊತ್ತು. ಇಂತಹ ಹುಡುಗನನ್ನು ಪತಿಯಾಗಿ ಪಡೆಯಬೇಕಾದರೆ ಹುಡುಗಿ ಪುಣ್ಯ ಮಾಡಿರಬೇಕಾಗುತ್ತದೆ. ಸ್ಪಂದನ ಏನೂ ಉತ್ತರ ಕೊಡದಿರಲು ಗಮ್ಯಾಳೆ ಮಾತು ಮುಂದುವರೆಸಿದಳು. ನೀನು ಅಣ್ಣನನ್ನು ಪ್ರೀತಿಸುತ್ತಾ ಇರುವುದಾದರೆ ಬೇರೆಯವರನ್ನು ಮದುವೆಯಾಗಿ ಹೇಗೆ ಸಂತೋಷವಾಗಿರುತ್ತೀಯ? ಮತ್ತೆ ನೀನು ಈ ವಿಷಯ ಹೇಳದಿದ್ದರೆ ಮನೆಯವರಿಗೆ ಗೊತ್ತಾಗುವುದು ಹೇಗೆ? ನೀನು ನಿಜವಾಗಲೂ ಪ್ರೀತಿಸುತ್ತಿದ್ದರೆ ಧೈರ್ಯ ತಂದುಕೋ. ಮನಸ್ಸಿನ ಮಾತನ್ನು ತಂದೆ ತಾಯಿಯರಿಗೆ ಹೇಳುವುದು ಏನು ಪಾಪದ ಕೆಲಸವಲ್ಲ. ಮೌನವಾಗಿದ್ದರೆ ಸಮಸ್ಯೆಗೆ ಪರಿಹಾರ ದೊರೆಯುವುದಿಲ್ಲ. ನಿನ್ನ ಮೌನದಿಂದ ನಿನ್ನ ಮತ್ತು ಅಣ್ಣ ಇಬ್ಬರ ಜೀವನ ಹಾಳಾಗುತ್ತದೆ. ಗಮ್ಯ ಹೇಳಿದ ಮಾತಿನ ಬಗ್ಗೆಯೇ ಯೋಚಿಸುತ್ತಾ ಸ್ಪಂದನ ಮನೆಗೆ ಹೋದಳು. ದಿಗಂತ್ ಅವಳ ಮನಸ್ಸಿನ ತುಂಬ ಆವರಿಸಿಕೊಂಡಿದ್ದು ಯಾವಾಗ ಎಂದು ಅವಳಿಗೆ ತಿಳಿಯಲಿಲ್ಲ.
ಮಗು ಕರಣ್ ಅದೆಷ್ಟು ಆತ್ಮೀಯನಾಗಿ ಬಿಟ್ಟಿದ್ದಾನೆಂದು ಆಶ್ಚರ್ಯವಾಯಿತು. ಗಮ್ಯ ಹೇಳಿದ್ದು ಸರಿಯಾಗಿಯೇ ಇದೆ. ಮನಸ್ಸಿನ ಮಾತನ್ನು ತಂದೆ ತಾಯಿಯರಿಗೆ ತಿಳಿಸುವುದರಲ್ಲಿ ತಪ್ಪಿಲ್ಲ. ಇಲ್ಲವಾದರೆ ಬೇರೆ ಯಾರನ್ನೋ ಮದುವೆಯಾಗಿ ಸಂಕಟ ಪಡಬೇಕಾಗುತ್ತದೆ ಎಂದು ಅವಳು ಆಲೋಚಿಸಿದಳು. ಕಡೆಗೆ ಒಂದು ದಿನ ಧೈರ್ಯ ಮಾಡಿ ಸ್ಪಂದನ ತನ್ನ ತಾಯಿಯೊಡನೆ ಮನದಿಂಗಿತವನ್ನು ಹೊರಗೆಡವಿದಳು. ತಾಯಿ ಗಂಭೀರವಾಗಿ ಸಮಾಧಾನದಿಂದ ಮಗಳು ಹೇಳುವುದನ್ನು ಕೇಳಿದರು. ಇದೇನಿದು ಸ್ಪಂದನ? ದಿಗಂತ್ ನೀನು ಎಲ್ಲ ರೀತಿಯಿಂದಲೂ ಒಳ್ಳೆಯ ಹುಡುಗನೇ ಸರಿ, ಆದರೆ ಅವನು ಒಂದು ಮಗುವಿನ ತಂದೆ. ಅವನಿಗೆ ಮೊದಲೊಂದು ಮದುವೆಯಾಗಿತ್ತು ಎಂಬುದನ್ನು ನಾವು ಮರೆಯಬಹುದಾದರೂ ಕಣ್ಣೆದುರಿಗೆ ಇರುವ ಮಗುವನ್ನು ಮರೆಯಲು ಸಾಧ್ಯವೇ ಎಂದು ತಾಯಿ ಅವಳಿಗೆ ಸವಾಲು ಹಾಕಿದರು. ಆ ಪುಟ್ಟ ಮಗುವಿನ ಮೇಲೆ ಯಾಕೆ ಎಲ್ಲರಿಗೂ ಕೋಪ, ತಿರಸ್ಕಾರ ಎನ್ನುವಾಗ ಸ್ಪಂದನಾಗೆ ಅಳುವೆ ಬಂದು ಬಿಟ್ಟಿತು. ಅದರ ತಂದೆಯು ಕೋಪದಿಂದಲೇ ನೋಡುತ್ತಾರೆ. ಅದು ಮುಕ್ತ ಮಗು, ಅದಕ್ಕೆ ಪ್ರೀತಿಯೊಂದೇ ಅರ್ಥವಾಗುವುದು. ನನಗೆ ಆ ಬಗ್ಗೆ ಯಾವ ಸಮಸ್ಯೆಯೂ ಇಲ್ಲದಿರುವಾಗ ನಿಮಗೆಲ್ಲ ಚಿಂತೆ ಯಾಕೆ? ಅವಳ ತಂದೆಗೆ ವಿಷಯ ತಿಳಿದಾಗ ಅವರು ಕೋಪಿಷ್ಠರಾದರು. ಏನೂ ತಿಳಿಯದ ತಮ್ಮ ಮಗಳ ಮೇಲೆ ಆ ಜನರು ಬಲೆ ಬೀಸಿದ್ದಾರೆ ಎಂದು ಕೂಗಾಡಿದರು. ಆದರೆ ಸ್ಪಂದನ ತನ್ನ ನಿರ್ಧಾರದ ಬಗ್ಗೆ ಅಚಳಲಾಗಿದ್ದಳು. ಪ್ರಾರಂಭದಲ್ಲಿ ಅಳುಕಿನಿಂದ ಕೂಡಿದ್ದ ಅವಳು ತಂದೆ ಅಣ್ಣನಿಗೆ ತಿಳಿಸಿ ಹೇಳುವಂತಾದಳು. ಒಂದು ವಿಷಯ ಯೋಚಿಸಿ ಅಪ್ಪ, ದಿಗಂತ್ ಮತ್ತು ನವ್ಯಾರ ತಂದೆಯವರು ತಮ್ಮ ಹಠದಿಂದಾಗಿ ಇಬ್ಬರ ಜೀವನವನ್ನು ಹಾಳು ಮಾಡಿದರು. ಆ ಮಗುವಿನ ಬಾಲ್ಯವನ್ನು ತೆಗೆದುಕೊಂಡರು. ತಂದೆ ತಾಯಿಯ ಪ್ರೀತಿಯಿಂದ ವಂಚಿತವಾಗುವಂತೆ ಮಾಡಿದರು. ನೀವು ನನ್ನ ಬಗ್ಗೆ ಇಂತಹ ತಪ್ಪನ್ನೇ ಮಾಡುವಿರೇನೋ? ಸ್ಪಂದನಾಳ ದೃಢವಾದ ಮಾತುಗಳನ್ನು ಕೇಳಿ ಎಲ್ಲರೂ ಮೌನವಹಿಸಿ ಯೋಚಿಸತೊಡಗಿದರು. ಅವಳ ನಿರ್ಧಾರಯುತವಾದ ಮಾತುಗಳೋ ಅಥವಾ ಮಾತಿನಲ್ಲಿದ್ದ ಶಕ್ತಿಯೋ ಅಥವಾ ಆ ವಿಷಯದ ಸತ್ಯತೆಯೋ ಅಂತೂ ಗುರಿ ಮುಟ್ಟಿತು. ಸರಿಯಮ್ಮ, ನಿನಗೆ ಅದರಿಂದ ಸಂತೋಷವಾಗುವುದಾದರೆ ನಮಗೂ ಸಂತೋಷವೇ ಎಂದು ಹೇಳಿದಾಗ ಸ್ಪಂದನಾಗೆ ಖುಷಿಯಿಂದ ಕುಣಿಯುವಂತಾಯಿತು. ಅಂದು ದೀಪಾವಳಿ. ಸಂಜೆಗತ್ತಲು ಕವಿಯುತ್ತಿದ್ದಂತೆ ಗಮ್ಯ ಮನೆಯ ಮುಂದೆ ಸಾಲು ದೀಪಗಳನ್ನು ಇರಿಸಿದಳು. ಆಗ ಗೇಟ್ ತೆರೆದು ಒಳಗೆ ಬರುತ್ತಿರುವವಳನ್ನು ಕಂಡು ಗಮ್ಯ ಬೆಚ್ಚಿದಳು. ಸ್ಪಂದನ, ನೀನು ಇಷ್ಟು ಹೊತ್ತಿನಲ್ಲಿ? ರೇಷ್ಮೆ ಸೀರೆಯುಟ್ಟು ಸುಂದರವಾದ ಬೊಂಬೆಯಂತೆ ನಿಂತಿದ್ದ ಗೆಳತಿಯನ್ನು ಕುರಿತು ಹೇಳಿದಳು. ಹೌದು ಗಮ್ಯ, ನಿಮ್ಮೆಲ್ಲರ ಜೊತೆ ಹಬ್ಬದ ಆನಂದವನ್ನು ಅನುಭವಿಸಲು ಬಂದಿದ್ದೇನೆ. ಸ್ಪಂದನ ಮುಗುಳ್ನಗುತ್ತಾ ಹೇಳಿದಳು. ಏನಿನ ಮಾತು? ಆಗಲೇ ಕತ್ತಲಾಗಿದೆ. ಯಾರ ಜೊತೆ ಬಂದೆ? ನಮ್ಮ ತಂದೆ ಒಪ್ಪಿಗೆ ಕೊಟ್ಟರು. ಅಣ್ಣ ನನ್ನನ್ನು ಇಲ್ಲಿ ಬಿಟ್ಟು ಹೋದ. ಅಂದರೆ ಗಮ್ಯಗೆ ನಂಬಿಕೆ ಉಂಟಾಗಲಿಲ್ಲ. ನೀನು ನಿಜ ಹೇಳುತ್ತಿದ್ದೀಯಾ? ಹೌದು ಗಮ್ಯ, ನಮ್ಮ ತಂದೆ ತಾಯಿ ಮದುವೆಗೆ ಒಪ್ಪಿದ್ದಾರೆ. ಹಾಗಾದರೆ ಒಳಗೆ ನಡಿ. ಸಂತೋಷದ ಆವೇಗದಿಂದ ಗಮ್ಯಾಳ ಧ್ವನಿ ಕಂಪಿಸಿತು. ಅಣ್ಣ ಸ್ಟಡಿ ರೂಮಿನಲ್ಲಿದ್ದಾನೆ, ಹೋಗಿ ಅವನನ್ನು ಕರೆದುಕೊಂಡು ಬಾ. ಊರೆಲ್ಲ ಹಬ್ಬದ ಸಂಭ್ರಮದಲ್ಲಿ ನಲಿಯುತ್ತಿದ್ದರೆ ದಿಗಂತ್ ಮಾತ್ರ ತನ್ನ ಸ್ಟಡಿ ರೂಮಿನಲ್ಲಿ ಕತ್ತಲೆಯಲ್ಲಿ ಒಬ್ಬನೇ ಮೌನವಾಗಿ ಕುಳಿತಿದ್ದ. ಹಾಗೆ ನೋಡಿದರೆ ಅವನಿಗೆ ಯಾವ ಹಬ್ಬದಲ್ಲಿಯೂ ಆಸಕ್ತಿ ಇರಲಿಲ್ಲ. ಕಿಟಕಿಯಿಂದ ಹೊರಗೆ ಕಾಣುತ್ತಿದ್ದ ದೀಪಗಳ ಬೆಳಕನ್ನು ನೋಡುತ್ತಾ, ಪಟಾಕಿಗಳ ಸದ್ದನ್ನು ಆಲಿಸುತ್ತಾ, ತನ್ನ ಬಾಳಿನಲ್ಲಿ ಕವಿದಿರುವ ಅಂಧಕಾರ ಎಂದಾದರೂ ಕರಗುವುದೇ ಎಂದು ಯೋಚಿಸುತ್ತಿದ್ದ. ಸ್ಪಂದನ ಅವನ ಕೋಣೆಯೊಳಗೆ ಕಾಲಿಟ್ಟಾಗ ದಿಗಂತ್ ಕಣ್ಣು ಮುಚ್ಚಿ ಕುಳಿತಿದ್ದ. ಅವಳು ನಿಧಾನವಾಗಿ ನಡೆದು ಅವನ ಭುಜದ ಮೇಲೆ ಕೈ ಇರಿಸಿ, ಎಲ್ಲರೂ ದೀಪ ಬೆಳಗಿಸುತ್ತಾ ಪಟಾಕಿ ಹಚ್ಚುತ್ತಾ ಸಂತೋಷವಾಗಿದ್ದರೆ ನೀವು ಕತ್ತಲೆಯಲ್ಲಿ ಬೇಸರಿಸಿಕೊಂಡು ಕುಳಿತಿದ್ದೀರಲ್ಲ ಎಂದಳು. ಇದ್ದಕ್ಕಿದ್ದಂತೆ ಆದ ಅವಳ ಸ್ಪರ್ಶದಿಂದ ದಿಗಂತ್ ಬೆಚ್ಚಿದ. ಇಷ್ಟು ಹೊತ್ತಿನಲ್ಲಿ ನೀನಿಲ್ಲಿ ಎಂದ. ಹೌದು, ಸ್ಪಂದನ ದೀಪದ ಸ್ವಿಚ್ ಆನ್ ಮಾಡುತ್ತಾ ಹೇಳಿದಳು. ನಿಮ್ಮ ಜೊತೆ ದೀಪಾವಳಿ ಹಬ್ಬವನ್ನು ಆಚರಿಸಲು ಬಂದಿದ್ದೇನೆ. ನಮ್ಮ ತಂದೆಯೇ ಅನುಮತಿ ಕೊಟ್ಟಿದ್ದಾರೆ. ನನ್ನ ಅಣ್ಣ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇನ್ನು ಮುಂದೆ ಜೀವನದ ಉದ್ದಕ್ಕೂ ನಿಮ್ಮ ಜೊತೆಯಲ್ಲೇ ಹಬ್ಬದ ಸಂತೋಷವನ್ನು ಸವಿಯುತ್ತೇನೆ. ತಾನೇನು ಕನಸು ಕಾಣುತ್ತಿರುವೆನೆ ಎಂಬಂತೆ ದಿಗಂತ್ ಸಂದೇಹದಿಂದ ಅವಳತ್ತ ನೋಡಿದ. ನಾನು ಅಣ್ಣನಿಗೆ ನನ್ನನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಬರುವುದು ಬೇಡ, ನೀವೇ ನನ್ನನ್ನು ಮನೆಗೆ ಬಿಡುತ್ತೀರಿ ಎಂದು ಹೇಳಿದ್ದೇನೆ. ನೀವು ನನ್ನನ್ನು ಮನೆಗೆ ಬಿಡುತ್ತೀರಿ ತಾನೇ? ಸ್ಪಂದನಾಳೆ ಮತ್ತೆ ಹೇಳಿದಳು. ದಿಗಂತ್ ಉದ್ವೇಗಗೊಂಡು ಎದ್ದು ನಿಂತು, ಸ್ಪಂದನ, ನೀನು ನಿಜ ಹೇಳುತ್ತಿದ್ದೀಯಾ? ತಮಾಷೆ ಮಾಡುತ್ತಿಲ್ಲ ತಾನೇ?
ಇಂತಹ ತಮಾಷೆಯನ್ನು ನಾನು ಸಹಿಸಿಕೊಳ್ಳಲಾರೆ. ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನಾನು ಮನೆಯಲ್ಲಿ ಎಲ್ಲವನ್ನೂ ತಿಳಿಸಿದೆ. ಎಲ್ಲರೂ ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ನನ್ನ ಇಷ್ಟವೇ ತಮಗೂ ಇಷ್ಟ ಎಂದು ತಂದೆ ತಾಯಿ ಒಪ್ಪಿದ್ದಾರೆ. ಸ್ಪಂದನಾಳ ಮಾತಿನಿಂದ ತನಗೆ ಉಂಟಾದ ಸಂತೋಷವನ್ನು ತಾಳಲಾರದೆ ದಿಗಂತ್ ಅವಳನ್ನು ಆಲಂಗಿಸಿದ. ಬಾ ಸ್ಪಂದನ, ಅಮ್ಮನ ಹತ್ತಿರ ಹೋಗೋಣ. ಒಂದು ಷರತ್ತಿನ ಮೇಲೆ ಬರುತ್ತೇನೆ. ಏನದು? ಮೊದಲು ಮಗುವನ್ನು ಕರೆದುಕೊಂಡು ಬನ್ನಿ. ಮಕ್ಕಳ ಜೀವನದಲ್ಲಿ ತಾಯಿಯ ಪಾತ್ರ ಬಲು ದೊಡ್ಡದು. ಒಬ್ಬ ತಾಯಿಯ ಕಾರಣದಿಂದ ಈಗಾಗಲೇ ಅವನು ತಂದೆ ತಾಯಿಯ ಪ್ರೀತಿಯಿಂದ ವಂಚಿತನಾಗಿದ್ದಾನೆ. ಇನ್ನೊಬ್ಬ ತಾಯಿಯಾಗಿ ನಾನವನ ಬಾಲ್ಯದ ಸುಖವನ್ನು ದೂರ ಮಾಡಲಾರೆ. ತಾಯಿಯ ಪ್ರೀತಿಯ ಜೊತೆಗೆ ಅವನಿಗೆ ತಂದೆಯ ಪ್ರೀತಿಯೂ ದೊರೆಯುವಂತೆ ಆಗಬೇಕು. ನಿಮ್ಮ ಜೀವನದಲ್ಲಿ ಆದ ಘಟನೆಗೆ ಆ ಮುಗ್ಧ ಮಗು ಕಾರಣವಲ್ಲ. ಸರಿ, ಕರಣ್ಣನ್ನು ಕರೆದುಕೊಂಡು ಬರುತ್ತೇನೆ ಎಂದು ನಗುತ್ತಾ ದಿಗಂತ್ ಮಗುವನ್ನು ಕರೆತಂದ. ಇಬ್ಬರೂ ಕರಣ್ನ ಒಂದೊಂದು ಕೈ ಹಿಡಿದುಕೊಂಡು ತಾಯಿಯ ಬಳಿಗೆ ಹೋದರು. ಸ್ಪಂದನ, ನೀನು ಈ ಹೊತ್ತಿನಲ್ಲಿ? ತಾಯಿಯು ಆತಂಕದಿಂದ ಅದೇ ಪ್ರಶ್ನೆಯನ್ನು ಕೇಳಿದರು. ಸ್ಪಂದನ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿದಳು. ನಿನ್ನ ಭಾವಿ ಸೊಸೆಗೆ ಆಶೀರ್ವಾದ ಮಾಡಮ್ಮ. ದಿಗಂತ್ ಆನಂದದ ಕಣ್ಣೀರು ತುಂಬಿಕೊಂಡು ಹೇಳಿದ. 100 ಕಾಲ ಬಾಳು ಮಗಳೇ, ಲಕ್ಷ್ಮಿಯ ಹಾಗೆ ಬಂದಿದ್ದೀಯಾ. ತಾಯಿ ಮನತುಂಬಿ ಹರಿಸಿದರು. ದಿಗಂತ್ನ ಮುಖದಲ್ಲಿದ್ದ ಆನಂದವನ್ನು ಕಂಡು ತಾಯಿಗೆ ಮಗನ ಬಾಳು ಹಸನಾಗುವುದೆಂದು ಖಾತ್ರಿಯಾಗಿ ನೆಮ್ಮದಿಯಾಯಿತು. ಹರ್ಷದ ಹೊಳೆಯಿಂದ ಭಾವುಕನಾದ ದಿಗಂತ್ ಮಗ ಕರಣ್ಣನ್ನು ಎತ್ತಿಕೊಂಡು ಪ್ರೀತಿಯಿಂದ ಎದೆಕಾಣಿಸಿಕೊಂಡ. ತನ್ನತ್ತ ಎಂದೂ ತಿರುಗಿ ನೋಡದ ತಂದೆಯ ವರ್ತನೆಯಿಂದ ಬೆರಗಾಗಿ ಕರಣ್ ಅವರನ್ನೇ ದಿಟ್ಟಿಸಿದ. ಅಲ್ಲಿ ವಾತ್ಸಲ್ಯದ ವರ್ಷಧಾರೆಯಾಗುತ್ತಿತ್ತು. ಮಗು ಪ್ರೀತಿಯ ಭಾಷೆಯನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತದೆ. ಅವನು ತನ್ನ ಪುಟ್ಟ ಕೈಗಳಿಂದ ತಂದೆಯ ಕೊರಳನ್ನು ಬಳಸಿ ಹಿಡಿದ. ಗಮ್ಯ ಹಿಂದೆ ನಿಂತು ಹರಿಯುತ್ತಿದ್ದ ಕಣ್ಣೀರನ್ನು ಹೊರಿಸಿಕೊಂಡಳು. ಈ ಸಂತಸದ ಬುಗ್ಗೆಯು ತಮ್ಮ ಮನೆಯಲ್ಲಿ ಸದಾ ಹೀಗೆ ಚಿಮ್ಮುತ್ತಿರಲಿ ಎಂದು ಅವಳು ಮನದಲ್ಲೇ ಪ್ರಾರ್ಥಿಸಿದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.